ಈಗ ಪಾತ್ರೆ ಎಲ್ಲ ತೊಳೆದಾಗಿದೆ. ಫೀಲ್ಡಿಗೆ ಹೋಗ್ತಾ ಇದೆ. ಇವಾಗ ಸದ್ಯಕ್ಕೆ ಜಿಮ್ಮಿಗೆ ಬಂದಿದ್ದೀನಿ. ಅಕ್ಕನೂ ಬರ್ತಾ ಇದ್ದಾರೆ. ಸೊ ನೋಡೋಣ ಇಲ್ಲಿ ಏನೆಲ್ಲ ಲರ್ನಿಂಗ್ಸ್ ಆಗುತ್ತೆ ನೋಡೋಣ. ಮುಂದೆ ನೆಕ್ಸ್ಟ್ ನಾನು ಶೇರ್ ಮಾಡ್ಕೊತೀನಿ. ಸೊ ಸದ್ಯಕ್ಕೆ ಓಕೆ, ವರ್ಕೌಟ್ ಮುಗೀತು. ಇನ್ನು ಇವತ್ತಿನ ವ್ಲಾಗ್ ನೋಡೋಣ ಏನಿರುತ್ತೆ ಅಂತ. ಸೊ ಸಂಜೆ ತನಕ ಯಾವೆಲ್ಲ ಕೆಲಸಗಳಾಗುತ್ತೆ ನೋಡೋಣ. ಸೊ ಇದು ಬ್ಯಾಂಗ್ಳೂರ್ ಜೀವನ. ಬೆಳಿಗ್ಗೆ ಓಡು, ಆಫೀಸಿಗೆ ಹೋಗು, ವರ್ಕೌಟ್ ಮಾಡು, ಇಲ್ಲಾಂದರೆ ಇದಾಗಲ್ಲ. ಯಾಕಂದರೆ ನಿಮಗೆ ಗೊತ್ತಲ್ವಾ ಬ್ಯಾಂಗ್ಳೂರಲ್ಲಿ ಹೇಗೆ ಬೇಗ ಹೆಲ್ತ್ ಹಾಳಾಗುತ್ತೆ. ಸೊ ಹಾಗಾಗಿ ವರ್ಕೌಟ್ ಅಂತೂ ಇರಲೇಬೇಕು. ಸೊ ನಾನು ಮೊನ್ನೆಯಿಂದ ಜಾಯಿನ್ ಆದೆ. ಇನ್ನು ಶೂಸ್ ತಗೊಂಡಿಲ್ಲ, ಶೂಸ್ ತಗೋಬೇಕು. ಎಲ್ಲೂ ನೀರಿಲ್ಲ, ಎರಡು ಕಡೆ ಇತ್ತು, ಎರಡು ಕಡೆ ಕ್ಲೋಸ್ ಆಗಿದೆ. ಇನ್ನೆಲ್ಲ ಹೋಗ್ಬೇಕು ನಾವು. ಇದೆಯಾ ಬೇರೆ ಕಡೆ? ಬೇರೆ ಕಡೆ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ನೀರಿದೆ. ಈಗ ಇದನ್ನೇ ಅಡ್ಜಸ್ಟ್ ಮಾಡಿ ಕುಡಿಬೇಕು. ಮಾರ್ನಿಂಗ್ ಕಾಮನ್ ಆಗಿ ನಾನು ಎಗ್ ವೈಟ್ ಮಾತ್ರ ತಿಂತೀನಿ. ಈಗ ಎಲ್ಲೋ ಅಥವಾ ಇದನ್ನ ಯೋಕ್ ಅಂತ ಹೇಳ್ತಾರೆ. ಈ ಪಾರ್ಟ್ನ ಏನಿದ್ರು ಬ್ರೇಕ್ಫಾಸ್ಟ್ ಟೈಮಲ್ಲಿ ತಿಂತೀನಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಪ್ರೋಟೀನ್ ತಿಂದ್ರೆ ಒಳ್ಳೇದು. ಇದು ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಸದ್ಯಕ್ಕೆ ಫ್ಯಾಟ್ ನನಗೆ ಈಗ ಬೇಡ. ಸೊ ತುಂಬಾ ತಿನ್ನಿರೋರು ಅಥವಾ ತುಂಬಾ ತೆಳ್ಳಗಿರೋರು ಒಂದು ಮೊಟ್ಟೆ ತಿಂದ್ರೆ ಏನ್ ತೊಂದರೆ ಇಲ್ಲ. ಸ್ವಲ್ಪ ಇವ್ರ ತರ ಫ್ಯಾಟ್ ಇರೋರು ಒಂದು ಎಗ್ ವೈಟ್ ಮಾತ್ರ ತಿನ್ಬೇಕು. ಇದು ಬಾಳೆ ಹೂವಿನ ಪಲ್ಯ. ಮೊನ್ನೆ ನಾವು ತೋಟದ ಮನೆಯಿಂದ ತಂದಿದ್ವಲ್ಲ, ಅದು ಇವತ್ತು ಮಾಡ್ತಾ ಇದೀವಿ. ಸದ್ಯಕ್ಕೆ ಅದ್ರ ಜೊತೆಗೆ ಪುಳಿಯೋಗರೆ ರೆಡಿ ಆಗ್ತಾ ಇದೆ. ಇವತ್ತಿನ ಬ್ರೇಕ್ಫಾಸ್ಟ್ ಇದೆ. ಪ್ಲಾನ್ ಮಾಡಿದ ಪ್ರಕಾರನೇ ವರ್ಕೌಟ್ ಆಗ್ತಾ ಇದೆ. ಸದ್ಯಕ್ಕೆ ಈಗ ಬಾಡಿ ತುಂಬಾ ವೀಕ್ ಆಗ್ತಾ ಇದೆ. ವೀಕ್ ಅಂದ್ರೆ ವರ್ಕೌಟ್ ಜಾಸ್ತಿ ಆಗ್ತಾ ಇದೆ, ಫುಡ್ ಇಂಟೇಕ್ ಕಡಿಮೆ ಆಗ್ತಾ ಇದೆ. ಕಡಿಮೆ ಫುಡ್ ತಿಂತಾ ಇದ್ದೀನಿ. ಸೊ ನಾನು ಹೆಚ್ಚು ಈಗ ಪ್ರೋಟೀನ್ ಮತ್ತು ಹೆಲ್ದಿ ಕಾರ್ಬ್ಸ್ ಮತ್ತು ಹೆಲ್ದಿ ಫ್ಯಾಟ್ ನ ಆಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಈಗ ನಾನು ಇವತ್ತಿಂದ ಪ್ಲಾನ್ ಮಾಡ್ತಾ ಇದ್ದೀನಿ. ಏನಂದ್ರೆ ಎವ್ರಿ ಡೇ ಕಮ್ಮಿ ಅಂದ್ರೂ 60 to 70 grams ಪ್ರೋಟೀನ್, ನಾಟ್ 18 ಪ್ರೋಟೀನ್ ನಾನು ತಿನ್ಲೇಬೇಕು. ಬಿಕಾಸ್ ನನ್ನ ವೆಯ್ಟ್ ಇರೋದು ಇವಾಗ 52 ಇದೆ. ಸೊ 52 ಅಂದ್ರೆ ನಾರ್ಮಲಿ 52 ನ್ಯಾಚುರಲ್ ಆಗಿ ನಮಗಷ್ಟೇ ಬೇಕು. ಆದ್ರೆ ಎಕ್ಸ್ಟ್ರಾ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲವೊಂದು ಡಂಬಲ್ಸ್ ಗಳನ್ನ ಏನ್ ಮಾಡ್ತಾರೆ, ಅದನ್ನ ಡಂಬಲ್ಸ್ ನ ಎತ್ತಾ ಇದ್ದೀನಿ. ಸೊ ಮೇ ಬಿ ಮಸಲ್ಸ್ ಬ್ರೇಕ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಪ್ರೋಟೀನ್ ಬೇಕಾಗುತ್ತೆ. ಸ್ವಲ್ಪ ಈಗ ಜಿಮ್ ಅಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗನ್ಸುತ್ತೆ ಇಲ್ಲಾಂದ್ರೆ ವೀಕ್ ಆಗ್ಬಿಡ್ತೀನಿ. ಸೊ ಬೆಟರ್ ನಾನು ಸ್ವಲ್ಪ ಮಸಲ್ಸ್ ಡೆವಲಪ್ ಮಾಡಬೇಕು. ಸೊ ಇವತ್ತಿಂದ ಒಂದು ಈ ಪ್ರೋಟೀನ್ ಜಾಸ್ತಿ ತಿನ್ನುವಂತಹ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಫೈನ್.
ಸೊ ಇದನ್ನ ಈಗ ನಾನು ಗ್ರೀನ್ ಪೀಸ್ ಹಸಿರು ಬಟಾಣಿಯನ್ನ ನೆನ್ಸಿಡ್ತೀನಿ. ನಾಳೆ ಇದನ್ನ ಫ್ರೈ ಮಾಡಿ ತಿಂತೀನಿ. ಅಂದ್ರೆ ಲಂಚ್ ಟೈಮ್ ಅಲ್ಲಿ ಜಸ್ಟ್ ಒಂದು ಎಣ್ಣೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ, ನಾಳೆ ತೋರಿಸ್ತೀನಿ ನಿಮಗೆ ಹೆಂಗ್ ಮಾಡ್ತೀನಿ ಅಂತ. ಅಡ್ಗೆಯಲ್ಲಿ ನಾನು ಪರ್ಫೆಕ್ಟ್ ಅಲ್ಲ, ನಂಗೆ ಅಡ್ಗೆ ಮಾಡಕ್ಕೆ ಅಷ್ಟೇನ್ ಬರಲ್ಲ, ಗೊತ್ತಿರಷ್ಟು ಮಾಡ್ಕೊಂತೀನಿ. ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ನಮ್ಮ ಅಕ್ಕವ್ರ ಮನೇಲಿ ಇದೀನಿ. ಅವ್ರು ಸುಮಾರು 8-9 ವರ್ಷದಿಂದ ಇಲ್ಲೇ ಇದ್ದಾರೆ. ಸೊ ಅವರು ಮತ್ತು ಅವ್ರ ಫ್ರೆಂಡ್ ಒಟ್ಟಿಗೆ ಇರ್ತಾರೆ. ಅವ್ರ ಜೊತೆ ನಾನು ಇವಾಗ ಬಂದಿದ್ದೀನಿ. ಅವ್ರ ರೂಮ್ ಅಲ್ಲಿ ಸ್ವಲ್ಪ ಹೆಲ್ದಿ ಕುಕ್ ವೇರ್ಸ್ ಗಳು ತುಂಬಾನೇ ಕಡಿಮೆ ಅಂತ ಹೇಳ್ಬಹುದು. ಲಾಸ್ಟ್ ಟೈಮ್ ನಾನೊಂದು ಮಲ್ಲೇಶ್ವರಂ ಇಂದ ಇದೊಂದು ಮಣ್ಣಿನ ಗ್ಲಾಸ್ ಲೋಟ ತಗೊಂಡ್ಬಂದಿದ್ದೆ. ಇದು ಹಾಲು ಕುಡಿಲಿಕ್ಕಂತಾನೆ ನಾನು ತಂದಿದ್ದೆ. ಇನ್ನೊಂದಿದೆ ನೋಡಿ, ಇದನ್ನ ಒಂದು ಪಾತ್ರೆನ ಅವರು ಅದರಲ್ಲಿ ಏನ್ ಮಾಡ್ತಿದ್ದಾರೆ, ಮೊಟ್ಟೆಯನ್ನ ಇಟ್ಕೊಂಡಿದ್ದಾರೆ. ಮೊಟ್ಟೆ ಇಡ್ಲಿಕ್ಕೆ ನಾನು ಅವ್ರಿಗೆ ಇದನ್ನ ತಂದ್ಕೊಟ್ಟಿದ್ದು. ಪಾಪ ಅವ್ರಿಗೆ ಗೊತ್ತಿಲ್ಲ ಇದು ಹೇಗೆ ಯೂಸ್ ಮಾಡಬೇಕು ಅಂತ, ಅಥವಾ ಕೆಲವು ಟೈಮ್ ಗೊತ್ತಿದ್ರು ಲೇಸಿನೆಸ್ ಮಾಡ್ತಾರೆ. ಸೊ ಯಾರು ಮಾಡ್ತಾರೆ ಅಂತ ಇವಾಗ ಇದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ಹಾಗೆ ಸಿಲ್ವರ್ ಅಲ್ಯೂಮಿನಿಯಂ ನ ಯೂಸ್ ಮಾಡ್ತಿದ್ದಾರೆ. ಇದು ಸ್ಟೇನ್ಲೆಸ್ ಸ್ಟೀಲ್. ಸಿಲ್ವರ್ ಅಥವಾ ಅಲ್ಯೂಮಿನಿಯಂಗೆ ಕಂಪೇರ್ ಮಾಡಿದ್ರೆ ಇದು ಓಕೆ, ನಾಟ್ ಬ್ಯಾಡ್, ಪರವಾಗಿಲ್ಲ. ಯಾಕಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಲ್ಲಿ ಆಸಿಡಿಕ್ ಫುಡ್ ಏನು ರಿಯಾಕ್ಟ್ ಮಾಡೋದಿಲ್ಲ. ನಾವೇನಾದ್ರೂ ಟೊಮ್ಯಾಟೊ ಸಾರು ಅಥವಾ ಅದರಲ್ಲಿ ಯಾವುದೇ ಆಹಾರ ನೀವು ಬೇಯಿಸಿದ್ರೆ ಅದು ಏನಾಗಲ್ಲ, ರಿಯಾಕ್ಟ್ ಮಾಡಲ್ಲ, ಟಾಕ್ಸಿನ್ಸ್ ಗಳನ್ನ ರಿಲೀಸ್ ಮಾಡಲ್ಲ. ಇದೆಲ್ಲ ಡೀಟೇಲ್ ಆಗಿ ನೀವು ಹೆಲ್ಪ್ಫುಲ್ ಫಾರ್ ಎವರ್ ಚಾನಲ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಈಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಇದನ್ನೆಲ್ಲ ಚೇಂಜ್ ಮಾಡಬೇಕು. ಸ್ವಲ್ಪ ದಿನ ಆಗುತ್ತೆ, ಯಾಕಂದ್ರೆ ಸಡನ್ ಆಗಿ ಅವ್ರಿಗೆ ಹೇಳಿದ್ರೆ ಇವಳೇನ್ ಮಹಾ ಅಂತ ರಾಗಗಳು ಸ್ಟಾರ್ಟ್ ಆಗುತ್ತೆ. ಸೊ ಪರವಾಗಿಲ್ಲ, ನಿಧಾನವಾಗಿ ಅವರನ್ನ ಎಜುಕೇಟ್ ಮಾಡೋಣ. ಸದ್ಯಕ್ಕೆ ನಾನು ನಾಳೆ ನನಗೆ ಪ್ರೋಟೀನ್, ಯಾಕಂದ್ರೆ ಇದು ಗ್ರೀನ್ ಪೀಸು ಬೇಗ ಬೇಯೋದಿಲ್ಲ. ಸೊ ನಾನು ಕುಕ್ಕರ್ ಅಲ್ಲಿ ಇದನ್ನ ಬೇಯಿಸೋದಿಲ್ಲ, ಇದನ್ನ ನೆನ್ಸಿಡ್ತೀನಿ. ಒಂದು ಫುಲ್ ನೈಟ್ ಇದು ನೆನ್ಸಿಡ್ತೀನಿ. ನಾಳೆ ಇದನ್ನ ನಾನು ಲಂಚ್ ಟೈಮ್ ಅಲ್ಲಿ ಒಂದು ಫ್ರೈ ಮಾಡಿನೋ ಅಥವಾ ಹೇಗೋ ಒಂದು ಮಾಡಿ ತಿಂತೀನಿ. ಸೊ ಅದನ್ನ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತ. ಆಮೇಲೆ ಇವತ್ತು ಮಧ್ಯಾಹ್ನ ಲಂಚ್ಗೆ ಸೋಯಾ ಚಂಕ್ ಅಂತ, ಇದನ್ನು ಗೊತ್ತಿರ್ಬೋದು ನಿಮಗೆ. ಇದು ಹೈ ಪ್ರೋಟೀನ್ ಇರುವಂತಹ ಒಂದು ಸೋಯಾ ಚಂಕ್. ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಹೇಗ್ ಬೇಕಾದ್ರೂ ಟೇಸ್ಟಿಯಾಗಿ ಮಾಡ್ಕೋಬಹುದು. ಕೆಲವರು ಪಲಾವಲ್ಲಿ ಹಾಕ್ತಾರೆ, ಕೆಲವರು ಇದರ ಪಲ್ಯ ಮಾಡ್ಕೊಂತಾರೆ. ಸೊ ನಾನು ಜಸ್ಟ್ ಸೈಡ್ಸ್ ತರ ಇದನ್ನ ಫ್ರೈ ಮಾಡ್ಕೊಂಡು ತಿಂತೀನಿ. ಈಗ ಸದ್ಯಕ್ಕೆ ಇವೆರಡನ್ನ ನಾನು ನೆನೆಸಿಡ್ತೀನಿ. ಓಕೆ, ಸೊ ನನಗೆ ಸದ್ಯಕ್ಕೆ ಸಾಕು, ಇದನ್ನ ನಾಳೆ ಮಾಡೋಣ. ಇಲ್ಲೊಂದು ಜೇನುತುಪ್ಪ ಇದೆ. ಯಾವ ಕಂಪನಿದು? ಪ್ಯೂರ್ ಆರ್ಗ್ಯಾನಿಕ್ ಹನಿ ಅಂತ ಇದೆ. ಸೊ ಇದನ್ನ ನಾವು ಟೆಸ್ಟ್ ಮಾಡೋಣ, ಇದು ಪ್ಯೂರ್ ಹೌದಲ್ಲ ಅಂತ. ಒಂದು ನಿಮಿಷ, ಇದನ್ನ ಕೆಳಗಿಟ್ಬಿಡ್ತೀನಿ. ಓಕೆ, ಸೊ ನಮ್ಮ ಗ್ರೀನ್ ಪೀಸ್ ನೆನ್ಸಿಟ್ಬಿಡೋಣ. ಬಿಕಾಸ್ ನಾಳೆಗೆ ಇದು ಬೇಕು, ಇದು ಬೇಗ ನೆನೆಯಲ್ಲ. ಅದು ಸೊ ಗ್ರೀನ್ ಪೀಸ್ ನ ನೆನೆಸಿಡ್ಲಿಕ್ಕೆ ಎಲ್ಲಿಡೋಣ? ಜಾಗನೇ ಇಲ್ಲ. ನಾವು ನಮ್ಮ ಹಳ್ಳಿ ಮನೆಯಲ್ಲಿ ಅಥವಾ ನಮ್ಮ ಸ್ವಂತ ಮನೇಲಿ ಇರ್ತೀವಲ್ಲ, ಅದರಲ್ಲಿ ಸಿಗೋ ಮಜಾ, ಅಲ್ಲಿ ಒಂದು ಫ್ರೀಡಮ್ ನನಗೆ ಇಲ್ಲಿ ಸಿಗಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದನ್ನ ಎಲ್ಲಿಡೋಣ? ದೇವ್ರೆ, ಜಾಗನೇ ಇಲ್ಲಲ್ಲ. ಮೇಲಿಡೋಣ? ಮೇಲಿಟ್ಟೆ ಓಕೆ ಫೈನ್, ಇದನ್ನ ಮೇಲಿಟ್ಬಿಟ್ಟಿದ್ದೀನಿ. ಸರಿ, ಈಗ ಜೇನುತುಪ್ಪವನ್ನ ನಾವು ಇದು ಪ್ಯೂರ್ ಹೌದಲ್ಲ ಅಂತ ಟೆಸ್ಟ್ ಮಾಡೋಣ. ಒಂದು ಗಾಜಿನ ಗ್ಲಾಸ್ ಇರ್ತಿದ್ರೆ ತುಂಬಾ ನೀಟಾಗಿ ಕಾಣ್ತಿತ್ತು, ಯಾಕಂದ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಗಾಜಿನ ಗ್ಲಾಸ್ ಇಲ್ಲ, ಹಾಗಾದ್ರೆ ಇದ್ರಲ್ಲಿ ನಿಮಗೆ ಕಾಣುತ್ತಾ? ಇಲ್ಲಂದ್ರೆ ಇದು ಈ ಗ್ಲಾಸ್ ಅಲ್ಲೂ ಟೆಸ್ಟ್ ಮಾಡಿ ನೋಡಬಹುದು, ಬಟ್ ನನಗೆ ಗೊತ್ತಾಗುತ್ತೆ, ನಿಮಗೆ ಕ್ಯಾಮೆರಾದಲ್ಲಿ ಕ್ಲಿಯರ್ ಆಗಿ ಕಾಣೋದಿಲ್ಲ. ಸೊ ನಾನು ಹಾಗಾದ್ರೆ ಇವತ್ತು ಸಂಜೆ ಒಂದು ಸಣ್ಣ ಗ್ಲಾಸ್ ತಗೊಂಡ್ಬರ್ತೀನಿ. ಒಂದು ಗ್ಲಾಸ್, ಗಾಜಿನ ಗ್ಲಾಸ್ ಒಂದು ತಗೊಂಡ್ ಬಂದು ನಾನು ಇದನ್ನ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಇದನ್ನ ಇಲ್ಲೇ ಇಟ್ಬಿಡೋಣ. ಹಾಗಾದ್ರೆ ಈಗ ನಾವೇನ್ ಮಾಡೋದು? ಈಗ ಒಂದ್ ಸ್ವಲ್ಪ ಮನೆ ಕ್ಲೀನ್ ಮಾಡ್ಲಿಕ್ಕಿದೆ. ಮನೆ ಕೇರ್ ಮಾರ್ಕೆಟ್ ಇಂದ 2 ಕಾಸ್ಟ್ ಐರನ್ ಪ್ಯಾನ್ ನ ತಗೊಂಡ್ ಬಂದಿದ್ದೀನಿ, ಲೋಹದ ಬಾಂಡಲಿಗಳನ್ನ ತಗೊಂಡ್ ಬಂದಿದ್ದೀನಿ.
ಅದನ್ನ ಕಬ್ಬಿಣದ ಪಾತ್ರೆಗಳಂತಾನು ಹೇಳ್ತಾರೆ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಕಬ್ಬಿಣ ಲೋಹ ಅಂದ್ರೆ ಒಂದೇನಾ ಅಂತ. ಹೌದು, ಕೆಲವೊಮ್ಮೆ ಲೋಹ ಅಂತ ಹೇಳ್ತಾರೆ, ಅಥವಾ ಕೆಲವರು ಲೋಹ ಅಂತ ಹೇಳ್ತಾರೆ, ಇನ್ ಕೆಲವರು ಕಬ್ಬಿಣದ ಪಾತ್ರೆಗಳು ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಅದನ್ನ ಕಾಸ್ಟ್ ಐರನ್ ಕುಕ್ವೇರ್ಸ್ ಅಂತ ಹೇಳ್ತಾರೆ. ಸೊ ಇದು ಎರಡು ಕಾಸ್ಟ್ ಐರನ್ ಕುಕ್ವೇರ್ಸ್. ಇದು ವೇಟ್ ಅಲ್ಲಿ ಭಾರ ಇರುತ್ತೆ, ನಿಮಗೆ ಗೊತ್ತು. ಸೊ ನಾವ್ ಇದನ್ನ ಫಸ್ಟ್ ಟೈಮ್ ತಂದಾಗ ಡೈರೆಕ್ಟ್ ಆಗಿ ಸುಮ್ನೆ ಒಂದ್ ನೀರಿಂದನೋ ಅಥವಾ ಸುಮ್ನೆ ವಾಶ್ ಮಾಡ್ಬಿಟ್ಟು ಅಡ್ಗೆ ಮಾಡಂಗಿಲ್ಲ. ಯಾಕಂದ್ರೆ ಇದರಲ್ಲಿ ತುಂಬಾ ಡಸ್ಟ್ ಇರುತ್ತೆ, ಮತ್ತೆ ಈ ರಸ್ಟ್ ಅಥವಾ ಈ ತುಕ್ಕು ಏನಿರುತ್ತೆ ಇದನ್ನ ನಾವು ರಿಮೂವ್ ಮಾಡಬೇಕು. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ ಲಾಸ್ಟ್ ಟೈಮ್, ನಮ್ಮ ಮನೇಲಿ ಇದ್ದಿದ್ದು ತವಾವನ್ನ ಯಾವ ರೀತಿ ವಾಶ್ ಮಾಡಿದೆ ಅಂತ ತೋರಿಸಿದೀನಿ. ಸೊ ಇವತ್ತು ನಾನು ಇದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಲೋಹದ ಬಾಂಡಲಿ. ಆಕ್ಚುಲಿ ಲೋಹದ ಬಾಂಡಲಿಯಲ್ಲಿ ನಾವು ಯಾವುದೇ ಫುಡ್ ನ ಕುಕ್ ಮಾಡಿದ್ರು ನಮಗೆ ಎಕ್ಸ್ಟ್ರಾ ಐರನ್ ಅಥವಾ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಸಿಗುತ್ತೆ. ಯಾಕಂದ್ರೆ ಇದು ಸಹ ನ್ಯಾಚುರಲ್ ಆಗಿ ಸ್ವಾಭಾವಿಕ ಒಂದು ಕಬ್ಬಿಣಾಂಶದ ಧಾತು ಇದು. ಹಾಗಾಗಿ ಇದರಿಂದ ಸಿಗುವಂತಹ ಐರನ್ ನಮ್ಮ ಫುಡ್ ಅಲ್ಲಿ ಮಿಕ್ಸ್ ಆಗಿ ಆ ಫುಡ್ ಜೊತೆಗೆ ನಮಗೆ ಸಿಗುತ್ತೆ. ಸೊ ಫೈನ್, ಈಗಾಗಲೇ ನಾನು ಇದನ್ನ ಫಸ್ಟ್ ವಾಶ್ ಮಾಡ್ಕೊಂತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಈಗ ಪಾತ್ರೆ ಎಲ್ಲ ತೊಳೆದಾಗಿದೆ. ಸದ್ಯಕ್ಕೆ ಪಾತ್ರೆ ಒಂದು ಕ್ಲೀನ್ ಆಗಿದೆ, ಇನ್ನು ಬಟ್ಟೆ ವಾಶ್ ಮಾಡ್ಲಿಕ್ಕಿದೆ, ಸುಮಾರು ಕೆಲಸ ಇದೆ. ಈಗ ನಾನು ಈ ಲೋಹದ ಬಾಂಡ್ಲಿಯನ್ನ ಸೀಸನಿಂಗ್ ಮಾಡಬೇಕು, ಬಿಕಾಸ್ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇದನ್ನು ಕುಕ್ ಮಾಡಕ್ ಆಗಲ್ಲ, ಮಾಡ್ಲೂಬಾರದು. ಸೊ ಇದನ್ನ ನಾನು ಇಲ್ಲೇ ಇಟ್ಬಿಡ್ತೀನಿ. ಇದು ಮನೆಗೆ ತಗೊಂಡು ಹೋಗೋದು. ಈಗ ಇದನ್ನ ಸೀಸನಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಈ ಫಸ್ಟ್ ಟೈಮ್ ತಂದಾಗ ಇದನ್ನ ಈ ರೀತಿ ರಫ್ ಆಗಿರೋ ಸ್ಕ್ರಬ್ಬರ್ ಇಂದಾನೆ ಉಜ್ಜಿ, ಬಿಕಾಸ್ ಇದು ಲೋಹ ಅಲ್ವಾ, ತುಕ್ಕಿ ಹಿಡ್ದಿರುತ್ತೆ. ಸೊ ಅದು ಹೋಗ್ಬೇಕು ನಮಗೆ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜೋರಾಗಿ ಉಜ್ಜಿ, ಒಟ್ಟಾರೆ ಆ ತುಕ್ಕು ಹೋದ್ರೆ ಇನ್ನೂ ಒಳ್ಳೇದು. ಬ್ರಷ್ ಅಲ್ಲೇ ಇವಾಗ ವಾಶ್ ಮಾಡಿದ್ದೀನಿ, ಆದ್ರೂ ಇಲ್ಲೆಲ್ಲ ತುಕ್ಕಿದೆ, ಕಾಣ್ತಾ ಇದೆಯಾ ನಿಮಗೆ? ಸೊ ಇದಿನ್ನೂ ಹೋಗಿಲ್ಲ. ನಾವಿದನ್ನ ಈಗ ಲೆಮನ್ನಿಂದ, ನಿಂಬೆ ಹಣ್ಣನ್ನ ಹಾಕಿ ನಾವಿದನ್ನ ಮತ್ತೊಮ್ಮೆ ತೊಳ್ಕೊಳ್ಳೋಣ. ಓಕೆ, ನಾನು ಇದನ್ನು ತೊಳ್ಕೊಂತೀನಿ. ಸೊ ಈಗ ಲೆಮನ್ ಹಚ್ಚಿದ್ದೀನಿ. ಒಂದು ಸ್ವಲ್ಪ ಈ ಬಾಂಡಲಿಯನ್ನ ಬಿಸಿ ಮಾಡ್ಕೊಂತೀನಿ. ನಮ್ಮ ಲೈಟರ್ ಎಲ್ಲಿದೆ? ವೇರ್ ಇಸ್ ದ ಲೈಟರ್? ಸ್ವಲ್ಪ ಬಿಸಿ ಆಗಲಿ, ಮತ್ತೆ ಲೆಮನ್ ಹಾಕಿ ಇದನ್ನ ಉಜ್ತೀನಿ. ಇದರಲ್ಲಿ ಒಂದು ಸಿಟ್ರಿಕ್ ಆಸಿಡ್ ತುಕ್ಕನ ಅಥವಾ ರಸ್ಟ್ನ ಬೇಗ ರಿಮೂವ್ ಮಾಡುತ್ತೆ. ಬಿಸಿ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೇದು. ಇದರಲ್ಲಿ ಒಂದು ಪ್ಲಾಸ್ಟಿಕ್ ಇತ್ತು, ನಾನು ತೆಗ್ದೇ ಇಲ್ಲ. ಓಕೆ ಫೈನ್, ಇಷ್ಟು ಬಿಸಿ ಸಾಕು ಅನ್ಸುತ್ತೆ. ನಿಮ್ಗೆ ಏನಾದ್ರು ಸಜೆಷನ್ಸ್ ಇದೆ ಹೇಳಿ ಫ್ರೆಂಡ್ಸ್. ವ್ಲಾಗ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಾ? ಬಿಕಾಸ್ ನನಗೆ ವ್ಲಾಗಿಂಗ್ ಬಗ್ಗೆ ಅಷ್ಟು ಐಡಿಯಾಸ್ ಇಲ್ಲ. ಇನ್ನು ದಿನ ಹೋದಂತೆ ಸ್ವಲ್ಪ ಏನಾದ್ರು ಕಲಿತೀನಿ ಅನ್ಸುತ್ತೆ. ಈ ರೀತಿ ಮಾಡ್ಬೋದು ಅಥವಾ ಏನಾದ್ರು ಲೈಕ್ ಏನಾದ್ರು ಇಂಪ್ರೂವ್ಮೆಂಟ್ಸ್ ಆಗಬೇಕಾ? ಐ ಡೋಂಟ್ ನೋ ಹೇಗೆ ವ್ಲಾಗಿಂಗ್ ಮಾಡಬೇಕು ಅನ್ನೋ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ನೋಡೋಣ, ಸ್ವಲ್ಪ ಬೇರೆಯವರಿಂದ ನಾವು ಸ್ವಲ್ಪ ಕಲ್ತ್ಕೊಳ್ಳೋಣ ಅವರೆಲ್ಲ ಹೇಗೆ ಮಾಡ್ತಾರೆ ಅಂತ. ಇನ್ನು ನಾನು ಅಷ್ಟು ಟೈಮೇ ಇಲ್ಲ ನನಗೆ ವಾಟ್ ಟು ಡು. ಓಕೆ, ಸೊ ನಾನು ಸೋಯಾ ಚಂಕ್ ಫ್ರೈಗೆ ಸದ್ಯಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಅಯ್ಯೋ ದೇವರೇ, ಸಾಸಿವೆ ಖಾಲಿ ಆಗೋಯ್ತಾ? ಇಲ್ಲ ತರಬೇಕಾದ್ರೆ ಸ್ವಲ್ಪ ಪೀನಟ್ಸ್ ಹಾಕೋಣ. ಇದರಲ್ಲಿ ನಮಗೆ ಸ್ವಲ್ಪ ಪ್ರೋಟೀನ್ ಜಾಸ್ತಿನೇ ಸಿಗುತ್ತೆ. ಜಾಸ್ತಿ ಅಂದರೆ 100 ಗ್ರಾಮ್ ಶೇಂಗಾದಲ್ಲಿ ಮಿನಿಮಮ್ 30 to 35 ಪ್ರೋಟೀನ್ಸ್, 35 ಗ್ರಾಮ್ ಸಮಥಿಂಗ್ ಪ್ರೋಟೀನ್ಸ್ ಇರುತ್ತೆ. ಸೊ ಸ್ವಲ್ಪ ಟೇಸ್ಟಿಗೆ ಹಾಕೋಣ. ಈಗ ಹಾಕ್ತೀನಿ. ಸೊ ಬಾಡಿ ಬಿಸಿ ಆಯಿತು, ಸ್ವಲ್ಪ ಎಣ್ಣೆ ಹಾಕೋಣ. ಸದ್ಯಕ್ಕೆ ಶೇಂಗಾ ಬೀಜದ ಎಣ್ಣೆನ ಯೂಸ್ ಮಾಡ್ತಾ ಇದೀವಿ. 1-2 ಚಮಚ ಎಣ್ಣೆ ಹಾಕೊತಾ ಇದೀನಿ. ಹಾಗೆ ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ತೀನಿ. ಅರಿಶಿನ ಸಿಕ್ಕು, ಶೇಂಗಾ ಬೀಜ ಇದೆ. ಓಕೆ, ನಮ್ಮ ಸಾಸಿವೆ ಎಲ್ಲೋ ಇತ್ತು. ನಮ್ಮ ಸಾಸಿವೆ ಇದೆ, ಸಾರಿ ಜೀರಿಗೆ ಇದೆ. ಸಾಸಿವೆ ಒಂದಿಲ್ಲ. ಇದೇನಿದು? ಗ್ರೀನ್ ಟೀ. ಇನ್ನು ನಮ್ಮ ಉಪ್ಪನ್ನ ಒಂದು ಬಾಕ್ಸಲ್ಲಿ ಹಾಕಿರ್ಬೇಕು ಇವತ್ತು. ಹಾಕೋಣ. ನಮ್ಮ ಪುಟಾಣಿ ಮಣ್ಣಿನ ಲೋಟದಲ್ಲಿ ಸ್ವಲ್ಪ ನೀರು ತುಂಬಿಸಿಡೋಣ, ಆಮೇಲೆ ಕುಡಿಲಿಕ್ಕಾಗುತ್ತೆ. ಇವತ್ತು ಆಕ್ಚುಲಿ ನೀರೇ ಬಂದಿಲ್ಲ. ಈಗ ಇರೋ ನೀರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಸಂಜೆ ತನಕ. ಬಿಕಾಸ್ ನನಗೆ ಗೊತ್ತಿಲ್ಲ ಎಲ್ಲಿ ನೀರು ಬರುತ್ತೆ ಅಂದ್ರೆ ಇಲ್ಲಿ ನೀರು ಎಲ್ಲಿ ಹೋಗ್ಬೇಕಂದ್ರೆ ನಂಗೆ ಗೊತ್ತಿಲ್ಲ ಸರಿಯಾಗಿ. ಒಂದೆರಡು ಕಡೆ ಗೊತ್ತಿತ್ತು, ಅಲ್ಲೆಲ್ಲ ಕ್ಲೋಸ್ ಆಗಿದೆ, ಸಮಥಿಂಗ್ ರಿಪೇರಿ ಮಾಡ್ತಾ ಇದೆ. ಸೊ ಸದ್ಯಕ್ಕೆ ನಮಗೆ ನೀರು ಇವತ್ತು ಬಾಡಿ ಫುಲ್ ಡಿಹೈಡ್ರೇಟ್. ಸಾಸಿವೆನ ಹಾಕೋಣ. ಯಾರು ಹೇಳಿದ್ದು ಲೋಹದ ಬಾಂಡ್ಲಿ ಎಲ್ಲ ಬಿಸಿ ಆಗಲ್ಲ ಅಂದ್ರೆ? ಎಷ್ಟು ಬೇಗ ಬಿಸಿ ಆಯಿತು. ನಿಮ್ಮ ಜೊತೆ ನಾನು ಮಾತಾಡಿದ್ದು 2 ನಿಮಿಷ, ಹೌದಾ? ಗೊತ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ಸ್ವಲ್ಪ ಶೇಂಗಾ ಬೀಜ ಹಾಕೋಣ, ಫ್ರೈ ಆಗಲಿ.
ಇನ್ನೇನಿದೆ, ಸಾಸಿವೆ ಇತ್ತಿದ್ರೆ ಚೆನ್ನಾಗಿತ್ತು. ಕರಿಬೇವಿನ ಸೊಪ್ಪಿದೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಈ ಕರಿಬೇವಿನ ಸೊಪ್ಪಿನ ಬಗ್ಗೆ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನೀವು ನೋಡಿದ್ದೀರಾ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಆ ವಿಡಿಯೋನ. ದಿನದಲ್ಲಿ ನಾಲ್ಕು ಎಲೆ ತಿಂದ್ರೆ ಸರ್, ಜಸ್ಟ್ 4 ನೀವು ಲೈಫಲ್ಲಿ ಡಯಾಬಿಟಿಕ್ ರೋಗ ನಿಮಗೆ ಬರೋದೇ ಇಲ್ಲ. ಬಿಕಾಸ್ ಈ 4 ಎಲೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಬ್ಲಡ್ ನ ಪ್ಯೂರ್ ಮಾಡುತ್ತೆ. ಸೊ ನಿಮ್ಮ ಬ್ಲಡ್ಗೆ ಶುಗರ್ ಲೆವೆಲ್ ಏನು ಆಡ್ ಆಗ್ತಾ ಇರುತ್ತೆ ಅದನ್ನ ಸ್ಲೋ ಡೌನ್ ಮಾಡುತ್ತೆ. ನಮ್ಮ ಬ್ಲಡ್ ಅಲ್ಲಿ ಯಾವಾಗ ಶುಗರ್ ಜಾಸ್ತಿ ಆಗುತ್ತೋ ಅವಾಗ ನಮಗೆ ಡಯಾಬಿಟಿಕ್ ಕಾಣಿಸ್ಕೊಳ್ಳುವುದು. ಇನ್ನು ಸಾಕಷ್ಟು ರೀಸನ್ಸ್ ಗಳಿದೆ, ಬೇರೆ ಎಲ್ಲ ಸಿಂಪ್ಟಮ್ಸ್ ಗಳಿದೆ, ಇದೊಂದೇ ಅಂತಲ್ಲ. ಓಕೆ, ಸೊ ಇವಾಗ ನಾನು ಈರುಳ್ಳಿ ಹಾಕ್ತೀನಿ. ಇವತ್ತಿನ ಬ್ಲಾಗಿಂಗ್ ಒಂಥರ ಕುಕಿಂಗ್ ಚಾನಲ್ ಆಗ್ಬಿಟ್ಟಿದೆ ಅಲ್ವಾ? ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಸೊ ಏನೆಲ್ಲ ಇಲ್ಲಿ ಪ್ರೋಸೆಸ್ ನಡೀತಾ ಇದೆ ಬಿಕಾಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ದಿನನಿತ್ಯ ನೀವು ಮಾಡ್ತಾ ಇದ್ದೀರಾ. ನಾನು ಹೇಳ್ಬಿಟ್ಟಿದ್ದೀನಿ, ಐ ಆಮ್ ನಾಟ್ ವೆಲ್ ಕುಕ್. ನನಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿ ಬರಲ್ಲ. ಬಟ್ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಮನೇಲಿ ಯಾವುದೇ ಹಬ್ಬ ಬಂದ್ರು ಫಸ್ಟ್ ಅವಳಿಗೆ ಪ್ಲಾನ್ ಆಗಿರುತ್ತೆ. ಸೊ ಏನ್ ಮಾಡಬೇಕು ಏನಂತ ನಾವೆಲ್ಲ ಏನಿದ್ರು ಹೆಲ್ಪರ್ಸ್ ಅಷ್ಟೇ, ಅಂದ್ರೆ ಕಟಿಂಗ್ಸ್ ಮಾಡಿ ಕೊಟ್ಟಿರ್ತೀವಿ. ಈ ಒಗ್ಗರಣೆ ಮಾತ್ರ ಅವ್ಳು ಹಾಕೋದು, ಬಾಕಿ ಕೆಲಸ ಎಲ್ಲ ನಾವೇ ಮಾಡೋದು. ಬಟ್ ಅದೇನು ಗೊತ್ತಿಲ್ಲ, ಅವಳು ಮಾಡುವ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ಅವಳಿಗೆ ಮೆಜರ್ಮೆಂಟ್ ಸರಿ ಗೊತ್ತಿರುತ್ತೆ, ಎಷ್ಟೆಷ್ಟು ಹಾಕಬೇಕು ಏನು ಅಂತ. ಏನಪ್ಪ ಚೆನ್ನಾಗಿ ಮಾಡ್ತಾಳೆ. ಮದುವೆ ಆದ್ಮೇಲೆ ಗಂಡ ಪುಣ್ಯ ಮಾಡಿರ್ತಾನೆ, ಒಳ್ಳೆ ಅಡುಗೆ ತಿಂತಾನೆ. ನಮ್ಮ ಕತೆ ದೇವರಿಗೆ ಪ್ರೀತಿ, ಈ ನಮ್ಮ ಕತೆ ಕೇಳಬೇಡಿ. ಸೊ ಈಗ ಈ ಉಪ್ಪನ್ನ ಪುಡಿ ಮಾಡಿ ಫಸ್ಟ್ ಬಾಕ್ಸಿಗೆ ಹಾಕ್ಬೇಕು ನಾನು. ಸೊ ಸದ್ಯಕ್ಕೆ ಒಂದು ಇಷ್ಟು ಹಾಕ್ತಾ ಇದ್ದೀನಿ, ಜಾಸ್ತಿ ಆಗುತ್ತೆ, ಸ್ವಲ್ಪ ಸಾಕು. ದಿನನಿತ್ಯ ನಾವು ಈ ಉಪ್ಪನ್ನ ಯೂಸ್ ಮಾಡ್ತೀವಿ. ಸೊ ಆನ್ಲೈನ್ ಅಲ್ಲಿ ನಾವು ಹುಡ್ಕೊಂಡು ಕೂಡಕ್ಕಾಗಲ್ಲ, ಕಾಯ್ದು ಕೂಡಕ್ಕಾಗಲ್ಲ. ಸೊ ಬೆಟರ್ ನಾನು ಬಂದ ತಕ್ಷಣ ಇಲ್ಲೆಲ್ಲ ಅಂಗಡಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿದೆ ಉಪ್ಪು. ಸೊ ಥ್ಯಾಂಕ್ ಗಾಡ್ ನನಗೆ ಹಿಮಾಲಯನ್ ಸಾಲ್ಟ್ ಸಿಕ್ತು. ಸೊ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸರಿ, ನಮ್ಮ ಈರುಳ್ಳಿ ಫ್ರೈ ಆಯಿತು, ಶೇಂಗಾ ಬೀಜ ಫ್ರೈ ಆಯಿತು. ನಾನು ಇವಾಗ ಈ ಚಂಕ್ ಪೀಸ್ನ ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೀವು ನೋಡಿರ್ಬೋದಲ್ಲ, ಚಂಕ್ ಪೀಸ್ ಗೊತ್ತಲ್ಲ ನಿಮಗೆ, ಕೆಲವರು ಪಲಾವ್ಗೆಲ್ಲ ಹಾಕ್ತಾ ಇದ್ದು. ಆಕ್ಚುಲಿ ನನಗೆ ಹಸಿವಾಗ್ತಾ ಇದೆ. ಸೊ ನಾನು ಇವಾಗ ಏನಾದ್ರು ತಿನ್ಬೇಕು, ಏನ್ ತಿನ್ಬೇಕು, ಬೇಗ ಏನ್ ಸಿಗುತ್ತೆ ನನ್ನ ಕೈಗೆ. ಈ ಜ್ವರ ಬಂದಾಗ ನೀವು ಫಸ್ಟ್ ಈ ಕಿವಿ ಫ್ರೂಟ್ನ ನೆಟ್ ಮಾಡ್ಕೊಳ್ಳಿ, ನಿಮ್ ಜ್ವರ ಬೇಗ ಕಡಿಮೆ ಆಗುತ್ತೆ. ಜ್ವರ ಬರೋದು ದೊಡ್ಡ ಪ್ರಾಬ್ಲಮ್ ಅಲ್ಲ, ಅದೊಂದು ರೀತಿಯಲ್ಲಿ ನಮ್ಮ ಬಾಡಿ ಡಿಟಾಕ್ಸಿಫೈಡ್ ಆಗೋದು. ಒಬ್ಬರು ಯಾರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ. ನಿಮ್ ಜೊತೆ ಮಾತಾಡ್ತಾ ನಾನು ಖಾರದ ಪುಡಿನೇ ಹಾಕಿಲ್ಲ, ಚಿಲ್ಲಿ ಪೌಡರ್ ಇವಾಗ ಮೇಲಿಂದ ಹಾಕ್ಬೇಕು, ಎಕ್ಸ್ಟ್ರಾ ಅರಿಶಿನ ಹಾಕಿಲ್ಲ. ಹೆಂಗೆ ಸ್ವಲ್ಪ ಹಾಕೋಣಲ್ಲ. ಓಕೆ, ಸೋಯಾ ಚಂಕ್ ರೆಡಿ ಆಯ್ತು. ಇನ್ನು ನೆಕ್ಸ್ಟ್ ಓಟ್ಸ್ ರೆಡಿ ಮಾಡ್ಕೋಬೇಕು. ಸೊ ಫ್ರೆಶ್ ಆಗಿ ಬಂದ್ಬಿಡ್ತೀನಿ ನಾನು, ಮತ್ತು ಓಟ್ಸ್ ರೆಡಿ ಮಾಡ್ಕೊಳ್ಳೋಣ. ಫೈನ್, ಓಕೆ, ಬೂಮ್. ಸೊ ನಮ್ಮ ಸೋಯಾ ಚಂಕ್ ರೆಡಿ ಆಗಿತ್ತು ಆವಾಗಲೇ. ಸೊ ನಾನಿವಾಗ ಏನು ಓಟ್ಸ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಊಟದ ಸಮಯ, ಇದನ್ನೊಮ್ಮೆ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಬಿಸಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕೊಂಡ್ಬಿಡೋಣ. ಪ್ಲೇಟು ಸ್ಟೀಲ್ ಪ್ಲೇಟು, ಬಟ್ ನಾನು ಇನ್ನು ನೋಡೋಣ, ಅಕ್ಕನಿಗೆ ಹೇಳಿದ್ದೀನಿ ಸೆರೆಮಿಕ್ ಪ್ಲೇಟ್ಸ್ ಸಿಕ್ಕಿದ್ರೆ ತಗೋ ಅಂತ. ಸೆರೆಮಿಕ್ ಪ್ಲೇಟ್ಸ್ ಯೂಸ್ ಮಾಡೋದು ಒಳ್ಳೇದು, ಬಟ್ ಸ್ಟೀಲ್ ಪ್ಲೇಟ್ ಯೂಸ್ ಮಾಡ್ಬೋದು. ಸೊ ನೋ ಪ್ರಾಬ್ಲಮ್, ಸೆರೆಮಿಕ್ ಆದರೆ ಇನ್ನೂ ಒಳ್ಳೇದು. ನನ್ನ ಹೇರನ್ನ ಜಾಸ್ತಿ ಅಬ್ಸರ್ವ್ ಮಾಡಬೇಡಿ, ಯಾವ ಶೇಪು ಇಲ್ಲ. ಸುಮಾರು 1 ವರ್ಷ ಆಗ್ತಾ ಬಂತು. ನಾನು ಯಾವ ರೀತಿ ಅಂದರೆ ಯಾವ ಸ್ಟೈಲಲ್ಲೂ ಹೇರ್ ಕಟಿಂಗ್ ಮಾಡಿಸ್ಲಿಲ್ಲ. ಅಂದರೆ ನನಗೇನು ಆಸೆ ಅಂದರೆ ಈ ರೀತಿ ಜುಟ್ಟು ಹಾಕಿದಾಗ ಅಟ್ಲೀಸ್ಟು ಇಷ್ಟು ಉದ್ದ ಬರಬೇಕು ಅಂತ. ಯಾವಾಗ ಬರುತ್ತೋ ದೇವರಿಗೆ ಗೊತ್ತು, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಹೇರ್ ಕಟ್ಟಿಂಗ್ ಮಾಡಿಸ್ಬೇಕು, ಬಟ್ ಅಂದರೆ ಆ ಸ್ಪ್ಲಿಟ್ ಎಂಡ್ಸ್ ಇರುತ್ತಲ್ವಾ, ಅದು ರಿಮೂವ್ ಆಗಬೇಕು, ಆದರೆ ಮಾತ್ರ ಬೆಳೆಯುತ್ತೆ. ನಾನು ರೂಮಲ್ಲಿದ್ದರೆ ಇದು ನನ್ನ ಡೈಲಿ ರುಟೀನ್ಸ್. ವರ್ಕಲ್ಲಿ ಬ್ಯುಸಿ ಇದ್ದರೆ ಈ ರೀತಿ ರುಟೀನ್ಸ್ ಇರೋದಿಲ್ಲ. ಸೊ ರೂಮಲ್ಲಿ ಇದ್ದಾಗ ಮಾತ್ರ ಇದೇ ನನ್ನ ರೂಟೀನ್. ಮಾರ್ನಿಂಗ್ ವರ್ಕೌಟಿಗೆ ಹೋಗು, ಬಾ, ಫ್ರೆಶ್ ಆಗು, ಫುಡ್ ರೆಡಿ ಮಾಡ್ಕೊ. ಮತ್ತು ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟಡೀಸ್ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ, ತಿಳ್ಕೊಳ್ತೀನಿ. ಮತ್ತು ಅದೇ ಮಾಮೂಲಿ ಕೆಲಸಗಳು ನಡೀತಾ ಇರುತ್ತೆ. ಮಸಾಲ ಓಟ್ಸ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ಕೋಬಹುದು. ಬಟ್ ನಾನು ಆಲ್ರೆಡಿ ನನ್ನ ಹತ್ರ ಈಗ ಸೋಯಾ ಚಂಕ್ ಸ್ವಲ್ಪ ಸ್ಪೈಸಿನ ಆಗಿದೆ, ಮಸಾಲೆ ಎಲ್ಲ ಹಾಕಿದೆ, ಚಿಲ್ಲಿ ಪೌಡರ್ ಅದು. ಇನ್ನೂ ಬೇಕಾದ್ರೆ ಧನಿಯಾ ಪೌಡರ್, ಚಿಕನ್ ಮಸಾಲ ಅದನ್ನೆಲ್ಲ ಹಾಕೊಂಡು ನೀವು ಮಾಡ್ಕೋಬಹುದು. ನಾನು ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಅಲ್ಲಿ ಯಾವ ರೀತಿಯ ಲೈಕ್ ಕುಕಿಂಗ್ ಬ್ಲಾಗ್ ಅಲ್ಲ ಇದು, ಜಸ್ಟ್ ನನ್ನ ಡೈಲಿ ರುಟೀನ್. ಅಂದ್ರೆ ಬ್ಯಾಂಗ್ಳೂರಿಗೆ ಬಂದಾಗ ನಾನು ಇಲ್ಲಿ ಅಕ್ಕನ ರೂಮಲ್ಲಿ ಇದ್ದಾಗ ಯಾವ ರೀತಿಯಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ನನ್ನ ಓಟ್ಸ್ ರೆಡಿ ಆಗಿದೆ. ಸೊ ಹಸಿವು ಆಗಿದೆ. ಇವತ್ತಿನ ಊಟ ಹೆಚ್ಚು ಪ್ರೋಟೀನ್ ಮತ್ತು ಕಾರ್ಬ್ಸ್. ಇದರಲ್ಲಿ ಫ್ಯಾಟ್ ಕೂಡ ಇದೆ, ಯಾಕಂದ್ರೆ ಆಯಿಲ್ ಹಾಕಿದ್ವಲ್ವಾ, ಶೇಂಗಾ ಬೀಜ ಹಾಕಿದ್ದೀವಿ, ಆಯಿಲ್ ಇದೆ, ಅದೆಲ್ಲ ಫ್ಯಾಟೇ. ನಾನೇನು ಫಿಟ್ನೆಸ್ ಟ್ರೈನರ್ ಅಲ್ಲ, ಸೊ ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಏನೋ ಗೊತ್ತಿರೋದು ಅಲ್ಪ ಸ್ವಲ್ಪ ನಿಮ್ಮ ಜೊತೆ ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ಡೋಂಟ್ ಅನ್ಕೋಬಿಡಿ ಏನು ದೊಡ್ಡ ಗೊತ್ತಿದೆ ಅಂತ, ಏನು ಗೊತ್ತಿಲ್ಲ ನನಗೆ. ಓಕೆ ಫೈನ್. ಸೊ ಊಟ ಮಾಡೋಣ. ಓಕೆ, ನನ್ನ ಲಂಚ್ ರೆಡಿ ಆಗಿದೆ. ಸೊ ನೀವು ಕೂಡ ಹೆಲ್ದಿ ಫುಡ್ನೇ ಜಾಸ್ತಿ ತಿನ್ನಿ, ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಹೊರಗಡೆ ಏನು ತಿನ್ನಲೇಬಾರ್ದು ಅಂತಲ್ಲ, ಕೆಲವು ಟೈಮ್ ನಮಗೆ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾಗ ಏನೋ ಔಟ್ಸೈಡ್ ಹೋಗಿರ್ತೀವಿ. ಸೊ ಆ ಟೈಮಲ್ಲಿ ತಿನ್ನಲೇಬೇಕಾಗುತ್ತೆ. ಬಟ್ ಆದಷ್ಟು ನೀವು ಹೆಲ್ದಿ ಫುಡ್ನೇ ಕನ್ಸ್ಯೂಮ್ ಮಾಡಿ. ಫೈನ್, ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಿಮ್ಮ ಜೊತೆ. ಇಷ್ಟೊತ್ತು ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಇವಾಗ ಸಮಯ 6 ಗಂಟೆ. ಇವಾಗ ಸದ್ಯಕ್ಕೆ ನಾನು ನೈಟ್ ಡಿನ್ನರಿಗೆ ರೆಡಿ ಮಾಡ್ಕೋಬೇಕು. ಅಕ್ಕ ಅವ್ರು ಬರ್ತಾರೆ, ಸೊ ಸ್ವಲ್ಪ ಹೆಲ್ಪ್ ಮಾಡ್ದಂಗಾಗುತ್ತೆ. ಹಾಗೆ ನಾನು ಇವಾಗ ಒಂದು ಗ್ರೀನ್ ಟೀ ರೆಡಿ ಮಾಡ್ಕೊತೀನಿ. ಸೊ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಆಮೇಲೆ ಪಾರ್ಕಿಗೆ ಹೋಗಿ ಬರ್ತೀನಿ. ಸದ್ಯಕ್ಕೀಗ
ಪಲ್ಯ ಒಂದು ರೆಡಿ ಮಾಡಿಬಿಡೋಣ. ಈ ಲೈಟರ್ ಹುಡ್ಕದೇ ನನಗೆ ಕಷ್ಟ. ಸೊ ಇಲ್ಲೇ ಇದೆ. ಓಕೆ, ಬುಲೆಟ್ ಬೈಕ್ನ ರೈಡ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಸೊ ಬೈಕ್ ರೈಡಿಂಗ್ ಕಲಿತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ, ಮುಂಚೆಯಿಂದನೇ ಕಲ್ತಿದ್ದೀನಿ ನಾನು. ಜಸ್ಟಿಗೆ ನೋಡಿ ಕಲ್ತಿದ್ದೀನಿ. ಕೆಲವೊಂದು ಫ್ರೆಂಡ್ಸ್ ಬೈಕೆ ತಗೊಂಡು ನಾನೇ ಓಡಿಸಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಧೈರ್ಯ ಇದೆ. ಬಟ್ ನನ್ನ ಕನಸು ಏನಂದರೆ ಬುಲೆಟ್ ಬೈಕ್ ಓಡಿಸ್ಬೇಕು ಅಂತ. ಸೊ ನೋಡೋಣ, ಆದಷ್ಟು ಬೇಗ ಫುಲ್ಫಿಲ್ ಆಗಬಹುದು, ಆಗುತ್ತೆ. ನಾನು ಯಾಕೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಅವಳೇನಾದ್ರು ಬಂದರೆ ಬೈತಾಳೆ, ಇನ್ನೂ ಅಡುಗೆ ಆಗಲಿಲ್ವಾ ಅಂತ. ಬಿಕಾಸ್ ನಾನು ನನ್ನ ಕೆಲಸದಲ್ಲಿ ಬಿಸಿ ಇದೆ, ಅದಕ್ಕೆ ಅವಳಿಗೆ ಇಂಪ್ರೆಸ್ ಮಾಡಬೇಕಲ್ಲ. ಸೊ ಬೇಬಿ ಮಾಡಿರ್ತೀನಿ. ಓ, ನನ್ನ ಗ್ರೀನ್ ಟೀ ಎಲ್ಲೋ ಇತ್ತು. ನಂಗೆ ತುಂಬ ಟೈಮಿಂದ ಒಂದು ಒಂದು ಡ್ರೀಮ್ ಇತ್ತು, ಕ್ಯಾಮ್ರಾದ ಮುಂದೆ ಮಾತಾಡಬೇಕು, ಲೈಕ್ ಈ ರೀತಿ ಅಂತ. ಆದರೆ ವ್ಲಾಗರ್ ಆಗ್ತೀನಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಈವನ್ ಯೂಟ್ಯೂಬರ್ ಆಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಹಾಗೆ ವಿಶ್ವ ಸರ್ ಅವರು ಒಂದು ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರು ಕೇಳಿದ್ದಾರೆ, ಇದು ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಹೇಳಿ. ಎಸ್ಪೆಷಲಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಬೆಸ್ಟ್ ಫೇಸ್ ಕ್ರೀಮ್ ಯಾವುದು, ಅದರಲ್ಲಿ ಮಾಮಾ ಅರ್ತ್ ಬೈ ಬೈ ಬ್ಲೇಮಿಶ್ ಕ್ರೀಮ್ ಅಂತ. ಸೊ ಆ ಕ್ರೀಮ್ನ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಇದು ಮಾಮಾ ಅರ್ತ್ ಬೈ ಬೈ ಬ್ಲೇಮಿಶ್ ಕ್ರೀಮ್ನ ಇದು ಫೇಸ್ ಕ್ರೀಮು. ಮತ್ತೆ ಇನ್ನೊಂದು ಪ್ರಾಡಕ್ಟ್ ನಾನು ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವೆರಡು ಪ್ರಾಡಕ್ಟ್ಸ್ ಬಗ್ಗೆ ನಾನು ಆ ವಿಡಿಯೋನಲ್ಲಿ ಹೇಳಿದ್ದೆ, ಬಟ್ ಡೀಟೇಲ್ ಆಗಿ ಹೇಳಿಲ್ಲ. ನೋಡಿ, ಇದು ಮಾಮಾ ಅರ್ಥನ ಪ್ರಾಡಕ್ಟ್. ಇದರಲ್ಲಿ 0% ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ. ಅಂದ್ರೆ ಇದೊಂದು ಬಯೋಟಿಕ್ ಅಂತ ಹೇಳ್ಬಹುದು. ಈ ಬಯೋಟಿಕ್ ಪ್ರಾಡಕ್ಟ್ಸ್ಗಳು ಯಾವುದೆಲ್ಲ ಇರುತ್ತೋ ಅದೆಲ್ಲ ನ್ಯಾಚುರಲ್ ಕೆಮಿಕಲ್ಸ್ಗಳನ್ನ ಹಾಕಿರ್ತಾರೆ. ಕೆಲವೊಂದು ಕೆಮಿಕಲ್ಸ್ಗಳು ನಮ್ಮ ದೇಹಕ್ಕೆ ಏನು ಸೈಡ್ ಎಫೆಕ್ಟ್ಸ್ಗಳು ಕೊಡೋದಿಲ್ಲ. ಸಪೋಸ್ ಈ ಕ್ರೀಮ್ ಹಚ್ಚಿದ ಮೇಲೆ ನಮಗೇನು ಎಫೆಕ್ಟ್ ಅಥವಾ ರಿಸಲ್ಟ್ ಬಂದಿಲ್ಲ ಅಂದ್ರೂ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ನಾನು ಇದನ್ನ ಕಂಟಿನ್ಯೂಸ್ 2 months ಅಪ್ಲೈ ಮಾಡಿದೆ. ಸೊ ನಮ್ಮ ಅಕ್ಕನೇ ಹೇಳ್ತಾ ಇದ್ರು, ಪರವಾಗಿಲ್ಲ, ಸ್ವಲ್ಪ ಮುಖದಲ್ಲಿರೋ ಕಲೆಗಳು ಕಡಿಮೆ ಆಗ್ತಾ ಇದೆ, ಅಂದ್ರೆ ಪಿಗ್ಮೆಂಟೇಶನ್ ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ ಅಂತ. ಸೊ ನಾನು ಅರ್ಥ ಮಾಡ್ಕೊಂಡೆ, ಈ ಕ್ರೀಮು ವರ್ಕ್ ಮಾಡುತ್ತೆ. ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಸೊ ಈ ಬೈ ಬೈ ಬ್ಲೇಮಿಶ್ ಕ್ರೀಮು ಚೆನ್ನಾಗೇ ಇದೆ, ಏನಿದ್ರಲ್ಲಿ ನನಗೇನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಬಟ್ ನಾನು ಮುಂಚೆಯಿಂದನೂ ಫೇಸಿಗೆ ಯಾವ ಕ್ರೀಮು ಹಚ್ತಾ ಇರಲಿಲ್ಲ. ನನ್ನ ಕಾಲೇಜ್ ಮೇಟ್ಸಿಗೆ ಅಥವಾ ನನ್ನ ಕ್ಲಾಸ್ಮೇಟ್ಸಿಗೆ ಗೊತ್ತಿದೆ, ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ್ಲೂ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು. ಅವರೇ ಹೇಳ್ತಾ ಇದ್ರು, ಯಾವ್ದಾದ್ರು ಕ್ರೀಮ್ ಹಚ್ಚು, ಯಾಕೆ ನೀನು ಯಾವ್ದು ಕ್ರೀಮ್ ಹಚ್ಚೋದಿಲ್ಲ ಅಂತ. ಅದೇನೋ ನಂಗೆ ಮುಂಚೆಯಿಂದನೂ ಕ್ರೀಮ್ಸ್ಗಳ ಮೇಲೆ ಡಿಪೆಂಡ್ ಆಗೋದು ಇಷ್ಟ ಇಲ್ಲ. ಹಾಗಾಗಿ ಹೆಚ್ಚು ಫುಡ್ ಇಂದಾನೆ ಸ್ಕಿನ್ ಹೆಲ್ತ್ನ ನೋಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನ್ನ ಮುಖದಲ್ಲಿ ಮುಂಚೆನೂ ತುಂಬಾ ಪಿಗ್ಮೆಂಟೇಷನ್ಸ್ ಇತ್ತು, ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ನನಗನ್ಸುತ್ತೆ ಮೇನ್ ರೀಸನ್ ಏನಂದ್ರೆ, ಒಂದು ಎಕ್ಸಸೈಸು, ಇನ್ನೊಂದು ನಾನು ಆದಷ್ಟು ಹೆಲ್ದಿ ಫುಡ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡಬೇಕು. ಈ ರೀತಿ ಕುಕ್ ಮಾಡಿ ತಿನ್ನೋಕ್ಕಿಂತ ಆದಷ್ಟು ಸ್ವಲ್ಪ ವೆಜಿಟೇಬಲ್ ಸಲಾಡ್ನ ಆ ರೀತಿ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು. ಮತ್ತೆ ಇನ್ನೊಂದು, ನನ್ನ ಡಯಟಲ್ಲಿ ನಾನು ಇನ್ನೂ ಸ್ಪ್ರೌಟ್ಸ್ಗಳನ್ನ ಅಥವಾ ಮೊಳಕೆ ಕಾಳುಗಳನ್ನ ಇನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಐ ಥಿಂಕ್ ಇನ್ನೂ ನನ್ನ ಸ್ಕಿನ್ನಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಬಹುದು. ಆದರೆ ಈ ಕ್ರೀಮಿಂದನೇ ಅಂತ ನಾನು ಹೇಳೋದಿಲ್ಲ. ಬಟ್ ನೀವೇನಂದ್ರೆ ಈ ಕ್ರೀಮ್ನ ಯೂಸ್ ಮಾಡ್ಲಿಕ್ಕೆ ಇಷ್ಟಪಟ್ಟರೆ ಮಾಡಬಹುದು, ಬಟ್ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ. ಸೊ ನಾನು ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಯಾವುದು ಕೂಡ ಕೆಮಿಕಲ್ ಇರುವಂತ ಪ್ರಾಡಕ್ಟ್ಸ್ ಅಲ್ಲ, ಎಲ್ಲ ಕೆಮಿಕಲ್ ಲೆಸ್ ಇರುವಂತ ಪ್ರಾಡಕ್ಟ್ ಅದು. ಮಾಮಾ ಅರ್ತ್ ಕಂಪನಿ ಬಗ್ಗೆ ಆಡ್ಗಳಿಲ್ಲ, ಹಾಗಾಗಿ ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮಂತ ಯೂಟ್ಯೂಬರ್ಸ್ಗಳೇ ಯಾರಾದ್ರೂ ಹೇಳ್ಬೇಕಷ್ಟೇ ಯಾವ ರೀತಿ ಪ್ರಾಡಕ್ಟ್ಸ್ ಇದೆ ಅಂತ. ಸೊ ಇನ್ನೂ ಇದ್ರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಶನ್ ಬೇಕಂದ್ರೆ ತುಂಬಾ ಜನ ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳ ಬಗ್ಗೆ ರಿವ್ಯೂ ವಿಡಿಯೋಸ್ಗಳನ್ನ ಹಾಕಿದ್ದಾರೆ. ಸೊ ಪ್ಲೀಸ್ ಅದನ್ನು ಒಮ್ಮೆ ಬೇಕಾದ್ರೆ ಚೆಕ್ ಮಾಡಿ. ಸೊ ನನ್ನ ಹಾನೆಸ್ಟ್ ಒಪಿನಿಯನ್ ಇದು. ಸೊ ನೀವು ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳನ್ನ
ಪರ್ಚೇಸ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಇದರ ಪ್ರೈಸ್ ಅಲ್ಲಿ. ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಎಲ್ಲರಿಗೂ ಇದು ತಗೊಳ್ಳಿಕ್ಕೆ ಕಷ್ಟ. ಬೈ ಬೈ ಬ್ಲೇಮಿಶ್ ಕ್ರೀಮಿಗೆ ಸುಮಾರು 599 ರೂಪಾಯಿ, ಇಟ್ಸ್ ನಥಿಂಗ್ ಬಟ್ 600 ರುಪೀಸ್. ಹಾಗೆ ಈ ಶಾಂಪೂಗೆ 349 ರೂಪಾಯಿ, 350 ರೂಪಾಯಿ ಇದೆ. ಸೊ ಇದೇ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ. ನೋಡೋಣ, ನಾನು ಹೇರ್ ಶಾಂಪೂ ಬಗ್ಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಕಾಯ್ತಾ ಇದ್ದೀನಿ. ಅದನ್ನ ಹರ್ಬಲ್ ಶಾಂಪೂ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಸೊ ಆ ಇಂಗ್ರೀಡಿಯೆಂಟ್ಸ್ ಸಿಕ್ಕಿದ ತಕ್ಷಣನೇ ನಾನು ಮಾಡ್ತೀನಿ. ಫಸ್ಟ್ ನಾನು ಅಪ್ಲೈ ಮಾಡ್ತೀನಿ, ಚೆನ್ನಾಗಿ ನೊರೆ ಬರುತ್ತಾ ಅಂತ ನೋಡೋಣ, ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅಂತ. ಫೈನ್, ಓಕೆ. ನಾವು ಫಸ್ಟ್ ಈಗ ಪಲ್ಯ ರೆಡಿ ಮಾಡೋಣ, ಆಮೇಲೆ ನಮ್ಮ ಅಕ್ಕನ ಇಂಪ್ರೆಸ್ ಮಾಡೋಣ, ಆಮೇಲೆ ನಮ್ಮ ಕೆಲಸದ ಕಡೆ ಗಮನ ಕೊಡೋಣ. ನನ್ನ ಪ್ರಕಾರ ಇಷ್ಟೇ ರಿವ್ಯೂ ನನ್ನ ಕಡೆಯಿಂದ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಬೇರೆಯವರ ರಿವ್ಯೂಸ್ಗಳನ್ನ ನೋಡಿ. ಇನ್ನು ಕೆಲವರು ಹಾನೆಸ್ಟ್ ಯೂಟ್ಯೂಬರ್ಸ್ಗಳಿದ್ದಾರೆ, ಅವರ ವಿಡಿಯೋಸ್ಗಳನ್ನು ಸಹ ನೋಡಿ ಒಮ್ಮೆ ಚೆಕ್ ಮಾಡಿ. ಓಕೆನಾ? ಐ ಹೋಪ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಸೊ ನೋಡಿ, ಇನ್ನೇನಾದ್ರೂ ಕೇಳಲಿಕ್ಕಿದ್ರೆ ಆಲ್ವೇಸ್ ವೆಲ್ಕಮ್, ನೀವು ಆರಾಮ್ಸೆ ಕೇಳಬಹುದು. ಓಕೆ, ಸೊ ಇದನ್ನ ಇಟ್ಬಿಡ್ತೀನಿ, ಪಲ್ಯ ಮಾಡ್ತೀನಿ ನಾನು ಫಸ್ಟ್. ಸೊ ಇವತ್ತಿಗೆ ಈ ವ್ಲಾಗ್ ಇಷ್ಟೇ ಸಾಕು. ಇನ್ನು ನಾನು ಗುಡ್ ನೈಟ್ ಹೇಳುವಂತ, ಇನ್ನು ಕೆಲಸಗಳು ಪೆಂಡಿಂಗ್ ಆಗ್ತಾ ಇದೆ. ಸೊ ಗುಡ್ ನೈಟ್ ಹೇಳ್ತೀನಿ, ಮತ್ತೆ ಸಿಗ್ತೀನಿ. ಸಿ ಯು ಸೂನ್, ಗುಡ್ ಬೈ. ಅಂದ್ರೆ ಬಾಯ್, ಟೇಕ್ ಕೇರ್ ಅಂತ. ಗುಡ್ ಬೈ ಅಂದ್ರೆ ಶಾಶ್ವತವಾಗಿ ಬಾಯ್ ಅಲ್ಲ, ಮತ್ತೆ